ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ತುಮಕೂರಿನಲ್ಲಿರುವಂಥ ಸಿದ್ಧಗಂಗಾ ಮಠಕ್ಕೆ ಬನ್ನಿ ನೋಡೋಣ ಹೇಗಿದೆ ಅಂತ. ಸಿದ್ಧಗಂಗಾ ಮಠದ ಒಳಗಡೆ ಹೋಗೋಣ. ನಮ್ಮ ಚಾನಲನ್ನು ಯಾರು ಹೊಸಬರು ನೋಡ್ತಾ ಇದ್ದರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಬನ್ನಿ ಇವಾಗ ನೋಡೋಣ. ಇವರ ಗದ್ದಿಗೆ ಹತ್ತಿರ ಬಂದ್ವಿ ನಾವೀಗ. ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆ ಒಳಗಡೆ ಹೋಗಿ ಬರೋಣ, ದರ್ಶನ ಮಾಡಿ ಬರೋಣ ಬನ್ನಿ. ನೋಡಿ, ಹಾಗೆ ದೇವರ ದರ್ಶನ ಮಾಡಿ ಈ ಕಡೆ ಬಂದರೆ ಇಲ್ಲಿ ಆ ಕಡೆ ಮೇಲ್ಗಡೆ ದೇವಸ್ಥಾನ ಇದೆ. ಹಾಗೆ ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಒಂದು ಸ್ಟ್ಯಾಚು ಥರ ಇದೆ ನೋಡಿ. ಇಲ್ಲಿ ಹೋದರೆ ಒಳಗಡೆ ಹೋಗಲಿಕ್ಕೆ ದ್ವಾರ ಇದೆ, ಅಲ್ಲಿ ಒಂದು ಬಾಗಿಲಿದೆ. ಅಲ್ಲಿ ಒಳಗಡೆ ಹೋದರೆ 10 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ನಾವು. ಒಳಗಡೆ ಹೋದರೆ ಅವರು ಕೆಲವೊಂದು ಚಿತ್ರಣಗಳೆಲ್ಲ ನೋಡಲಿಕ್ಕೆ ಸಿಗ್ತದಂತೆ. ಹಾಗೆ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಇದೆ ಅಂತೆ. ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ವಾಲ್ಮೀಕಿ ದರ್ಶನ. ಹಾಗೆ ಇಲ್ಲಿ ಅವರ ಗಂಗೋದ್ಭವ ಅಂತ ಹಾಕಿದ್ದಾರೆ ನೋಡಿ. ಶಿವಕುಮಾರ ಗೋಪಾಲ ಸಿದ್ದೇಶ್ವರಿಂದ ಗಂಗೋದ್ಭವ ಅಂತ ಹಾಕಿದ್ದಾರೆ. ಹಾಗೆ ಇಲ್ಲಿ ಶಿಶು ಶಿವಣ್ಣ ಅಂತ ಹಾಕಿದ್ದಾರೆ. ಎಲ್ಲ ಬೋರ್ಡ್ಗಳನ್ನು ಹಾಕಿ ಚಿತ್ರಗಳನ್ನು ಸ್ಟ್ಯಾಚುಗಳ ಇದನ್ನು ಮಾಡಿಟ್ಟಿದ್ದಾರೆ ಅವರು ನಡೆದು ಬಂದ ದಾರಿಯ ಬಗ್ಗೆ. ಇಲ್ಲಿ ಮುಂದೆ ಹೋಗೋಣ ಬನ್ನಿ. ಇಲ್ಲೇನಿದೆ, ಹಸ್ತ ನೋಡಿ ಜ್ಯೋತಿಷಿ ಹೇಳ್ತಾ ಇರೋದಂತೆ, ಶಿವಣ್ಣನವರ ಹಸ್ತ ನೋಡಿ. ಹಾಗೆ ಇಲ್ಲಿ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಉದ್ದಾನ ಸ್ವಾಮಿಗಳನ್ನು ಆಶ್ರಯ ಬೇಡುತ್ತಿರುವುದಂತೆ ಶಿವಣ್ಣನವರು. ತುಂಬ ಚಂದ ಮಾಡಿ ಎಲ್ಲವನ್ನು ಚಿತ್ರಿಸಿ ಇಟ್ಟಿದ್ದಾರೆ, ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲವನ್ನು. ಇಲ್ಲಿ ನೋಡಿ, ನಮಸ್ಕಾರ ಮಾಡ್ತಿರುವುದು ಶಿವಣ್ಣನವರು. ಒಪ್ಪಿ ಅಂದರೆ ಅವರು ಸನ್ಯಾಸಿಯಾಗಿ ಸ್ವಾಮೀಜಿ ಆಗಲಿಕ್ಕೆ ಒಪ್ಪಿ ನಮಸ್ಕಾರ ಮಾಡ್ತಿರುವಂಥದ್ದಂತೆ. ಇಲ್ಲಿ ಉದ್ದಾನ ಸ್ವಾಮಿಗಳು ಮಕ್ಕಳಿಗೆ ಪಾಠ ಹೇಳ್ತಿರುವುದಂತೆ. ಎಲ್ಲ ಮಕ್ಕಳು ಅಲ್ಲೆಲ್ಲ ಹೇಗೆ ಮಾಡಿದ್ದಾರೆ ನೋಡಿ, ಎಷ್ಟು ಚಂದ ಮಾಡಿಯಲ್ಲ, ನೋಡಲಿಕ್ಕೆ ಖುಷಿಯಾಗ್ತದೆ ನೋಡಲಿಕ್ಕೆ. ಇಲ್ಲಿ ಆಟ ಆಡ್ತಾ ಇರೋದು, ಮರಳಲ್ಲಿ ಬರಿತಾ ಇರುವಂಥದ್ದು, ಮರಳಿನಲ್ಲಿ ಬರೆಯುವುದಂತೆ ನೋಡಿ, ಅಕ್ಷರಾಭ್ಯಾಸ ಮಾಡ್ತಿರುವುದು. ಇಲ್ಲಿ ಅವರಿಗೆ ದೀಕ್ಷೆ ಕೊಡುತ್ತಿರುವುದು ನೋಡಿ, ಜಂಗಮ ದೀಕ್ಷೆ ಕೊಡುತ್ತಿರುವುದು ಶಿವಣ್ಣನವರಿಗೆ, ನೀರಾಬಾರಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಏನಾಕಿದರೆ, ಅನುಗ್ರಹ ಮಾಡುತ್ತಿರುವುದು, ಶ್ರೀಗಳನ್ನು ಅನುಗ್ರಹ ಮಾಡುತ್ತಿರುವುದಂತೆ. ಉದ್ದಾನ ಸ್ವಾಮಿಗಳು ಕಣ್ಣ ದೃಷ್ಟಿಯಲ್ಲೇ ಅನುಗ್ರಹ ಮಾಡ್ತಿರುವಂಥದ್ದು. ಇಲ್ಲಿ ಏನಿದು ದಾಖಲಾತಿ ಮಾಡಿಕೊಡ್ತಿರುವುದಂತೆ, ಮಕ್ಕಳನ್ನು ಶ್ರೀಮಠಕ್ಕೆ ದಾಖಲಾತಿ ಮಾಡಿಕೊಳ್ತಿರುವುದು. ಇದು ನೋಡು, ಕಾಣಿಕೆ ಕೊಡುವಂಥದ್ದು, ಕಾಣಿಕೆ ಅರ್ಪಿಸ್ತಿರುವುದು. ಉದ್ದಾನ ಸ್ವಾಮಿಗಳಿಗೆ ಭಕ್ತ ಚಿಕ್ಕಣ್ಣನವರು ಕಾಣಿಕೆ ಅರ್ಪಿಸ್ತಿರುವುದು. ಎಲ್ಲ ನಿಜವಾದ ಒಂಥರ ಮನುಷ್ಯರ ರೀತಿಯಲ್ಲೇ ಮಾಡಿಟ್ಟಿದ್ದಾರೆ ನೋಡಿ, ಹೇಗೆ ಚಂದ ಕಾಣ್ತಾ ಉಂಟು, ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ ಇದು. ಇಲ್ಲಿ ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರುವುದಂತೆ. ಹಾಗೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಸೌದೆ ಕಟ್ಟಿಗೆಯನ್ನು ಶ್ರೀಗಳು ದಾಸೋಹಕ್ಕೆ ಕಟ್ಟಿಗೆಯನ್ನು ರೆಡಿ ಮಾಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಮೆಟ್ಟಿಲಿದೆ, ಕೆಳಗಿಳಿದು ಬಂದರೆ ನೋಡಿ, ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಜಿಂಕೆಗಳಿಗೆ ಆಹಾರ ನೀಡ್ತಾ ಇರುವಂಥದ್ದು ಸ್ವಾಮೀಜಿಯವರು. ಹಾಗೆ ಮುಂದೆ ಬಂದರೆ ಇಲ್ಲಿ ಅಬ್ದುಲ್ ಕಲಾಂ ಜೊತೆ ಶ್ರೀಗಳು ಮಾತಾಡ್ತಿರುವಂಥದ್ದು ಇಲ್ಲಿ ಹಾಕಿದ್ದಾರೆ ನೋಡಿ, ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರು ಅಂತ. ಇಲ್ಲಿ ಶ್ರೀಗಳು ಇಷ್ಟಲಿಂಗ ಪೂಜೆಯಲ್ಲಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಬಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ತುಂಬ ಇದೆ. ಇಲ್ಲಿ ಆಲದ ಮರದಲ್ಲಿ ಉಯ್ಯಾಲೆ, ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರುವಂಥದ್ದು ಇಟ್ಟಿದ್ದಾರೆ ನೋಡಿ ಇಲ್ಲಿ.
ಹಾಗೆ ಮುಂದೆ ಬಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡುವಂಥದ್ದೆಲ್ಲ ಇದೆ ನೋಡಿ. ಉಯ್ಯಾಲೆ, ಜಾರಬಂಡಿ ಎಲ್ಲ ಪಾರ್ಕಲ್ಲಿ ಇರುವಂಥದ್ದೆಲ್ಲ ಇಲ್ಲಿದೆ. ಇದು ನೋಡಿ ಮರದಲ್ಲಿ ಉಯ್ಯಾಲೆ. ಇದೆಲ್ಲ ನಾವೆಲ್ಲ ಚಿಕ್ಕವರಿರುವಾಗ ಆಟ ಆಡ್ತಿದ್ದಂಥ ಆಟ. ತುಂಬ ಚೆಂದ ಕಾಣ್ತದೆ ಉಂಟು, ತುಂಬ ಖುಷಿ ಆಗ್ತದೆ ಮಕ್ಕಳಿಗೆ ಆಟ ಆಡುವಾಗ. ಆಲದ ಮರದಲ್ಲಿ ಉಯ್ಯಾಲೆ ಕಟ್ಟಿದ್ದಾರೆ. ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡಿ. ಹೀಗೆ ಕಾಣ್ತದೆ. ಇಲ್ಲಿ ಹೋದರೆ ಅಲ್ಲಿಂದ ಇಲ್ಲಿ ತನಕ ಇದೆ ನೋಡಿ. ಇದು ಸ್ವಾಮೀಜಿಯವರ ಇಲ್ಲಿ ಪೀಠದಲ್ಲಿ ಕೂತಿದ್ದಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸಿದ್ಧಗಂಗಾ ಮಠದ. ಥ್ಯಾಂಕ್ ಯು, ಬಾಯ್ ಬಾಯ್.